ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಶಾಹಿ ಪನ್ನೀರ್ ಬಟರ್ ಮಸಾಲ. ಬಟರ್ ಮಸಾಲ ಹೇಳಿದ್ದೀನಿ, ಮಟರ್ ಅಲ್ಲ, ಬಟರ್ ಮಸಾಲ. ಇದಕ್ಕೆ ಬೇಕಾಗಿರೋದು ಪನ್ನೀರ್ ಎಷ್ಟು ಅಂದರೆ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ನನ್ನ ಮನೇಲಿ ಆ್ಯಕ್ಚುಲಿ ನಾವು ಗಂಡ ಹೆಂಡತಿ ಒಂದು ಮಗು ಇದೆ. ಹಾಗಾಗಿ ನಾವೊಂದು 100 ಗ್ರಾಮ್, ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ ನೀವು ಕ್ವಾಲಿಟಿ ಎರಡು ಜಾಸ್ತಿ ತೊಗೋಬೋದು. ನಾನು ಯೂಸ್ ಮಾಡಿರೋದು ನಂದಿನಿ ಪನ್ನೀರು. ಯೂಶ್ವಲಿ ಅದೇ ಚೆನ್ನಾಗಿರೋದು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊತಿದ್ದೀನಿ. ಖಾರದ ಪುಡಿ, ಉಪ್ಪು, ನಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೋತೀನಿ. ಯಾಕೆ ಅಂತ ಅಂದರೆ ಆಲ್ರೆಡಿ ಮ್ಯಾರಿನೇಟ್ ಆದರೆ ಮಾತ್ರ ಪನ್ನೀರಲ್ಲಿ ಆ ಟೇಸ್ಟ್ ಬರುವಂಥದ್ದು. ವಿತೌಟ್ ಮ್ಯಾರಿನೇಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಮ್ಯಾರಿನೇಟ್ ಮಾಡಿದಾಗ ಅದಕ್ಕೆ ಉಪ್ಪು ಖಾರ ತುಂಬ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಅದರಿಂದ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಂಗಾಗಿ ಮ್ಯಾರಿನೇಟ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಎನಿ ಪ್ಯಾನ್ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮಗೆ ಮಸಾಲೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋಬೇಕು. ಮುಖ್ಯವಾಗಿ ಈ ಮಸಾಲನೇ ಇಂಪಾರ್ಟೆಂಟ್. 1 ಅಥವಾ 2 ಈರುಳ್ಳಿ ತೊಗೊಳ್ಳಿ. ನನ್ನ ಮನೇಲಿ ಕಮ್ಮಿ ಇರೋದ್ರಿಂದ ನಾನೊಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದು. ನೀವು ದೊಡ್ಡದಾದ್ರೆ ಒಂದೇ ಸಾಕು. 1 ಹುಳಿ ಟೊಮ್ಯಾಟೊ ದೊಡ್ಡದು. ಆ್ಯಕ್ಚುಲಿ ಇದೇ ಮಸಾಲೆ ನಿಮಗೆ ಚೆನ್ನಾಗಿ ಕೊಡೋದು. ಹಂಗಾಗಿ ತೊಗೋಬೇಕು. ಹುಳಿ ಟೊಮ್ಯಾಟೊ ಮತ್ತು ಈರುಳ್ಳಿನೇ ಬೇಕು. ಇದಕ್ಕೆ ಒಂದು ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಎರಡನ್ನೂ ಬಿಡಿಸ್ಕೊಂಡು ಹಾಕಿದ್ದೀನಿ. ಕೆಲವರು ಬೆಳ್ಳುಳ್ಳಿನ ನೀವು ಹಾಗೆ ಹಾಕ್ಬೋದಲ್ವಾ ಅಂತ. ಚೆನ್ನಾಗಿರುತ್ತೆ, ಹಾಕಿ ಸಮಸ್ಯೆ ಇಲ್ಲ. ಬಟ್ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಖಾರಕ್ಕೆ, ಕಲ್ಲರ್ಗೆ 2. ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಖಾಲಿ ಆಗಿತ್ತು, ಹಂಗಾಗಿ ನಾನು ಹಾಕಿರಲಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿಯಾಗಿ ಗೋಡಂಬಿ. ನೀವು ಚೆನ್ನಾಗಿ ತಿಂತೀನಿ ಗೋಡಂಬಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಎಷ್ಟು ಗೋಡಂಬಿ, ಗಸಗಸೆ, ನೆಕ್ಸ್ಟು ನಾನು ಗಸಗಸೆ ಹಾಕ್ತೀನಿ. ಈ ಗೋಡಂಬಿ, ಗಸಗಸೆ ಇವೆಲ್ಲ ನೀವು ಎಷ್ಟು ಹಾಕ್ತೀರಾ, ನೀವು ಇದಕ್ಕೆ ಅಂತ ಅಲ್ಲ. ಗೋಡಂಬಿ, ಗಸಗಸೆ ನೀವು ರೆಗ್ಯುಲರಾಗಿ ಸಾಂಬಾರು ಬೇಕಾದ್ರೂ ಹಾಕ್ಕೊಂಡು ನೋಡಿ. ಟೇಸ್ಟೇ ತುಂಬ ಬೇರೆ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಗಸಗಸೆನೂ ಅಷ್ಟೇ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೋಬೇಕು. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಒಂದು 3 ನಿಮಿಷನಾದರೂ ಇದೆಲ್ಲ ಹಾಕಿದ್ಮೇಲೆ ಒಂದು 3-4 ನಿಮಿಷನಾದರೂ ಫ್ರೈ ಮಾಡಬೇಕು. ಯಾಕಂದರೆ ಅದು ಸಾಫ್ಟಾಗಿ ಬರಬೇಕು ಪೇಸ್ಟು. ಹಂಗಾಗಿ ನಂದೆಲ್ಲ ರೆಡಿ ಆಯಿತು. ನಾನು ಒಂದು ತಟ್ಟೆಗೆ ಹಾರಾಕೊಂಡೆ, ಯಾಕಂದರೆ ಬಿಸಿಯಾಗಿ ಮಿಕ್ಸಿ ಮಾಡ್ಕೊಳಕ್ಕಾಗಲ್ಲ. ಜೊತೆಗೆ ಇದಾರೋದ್ರೊಳಗೆ ನಾನು ಪನ್ನೀರನ್ನ ಫ್ರೈ ಮಾಡ್ಕೋಬೋದು, ಮ್ಯಾರಿನೇಟ್ ಮಾಡಿಟ್ಟಿರೋ ಪನ್ನೀರ್ ಅಂತ ಹೇಳಿ ಸ್ವಲ್ಪ ಬಟರ್ ಹಾಕ್ಕೊಂಡು ಪನ್ನೀರ್ ನಾನೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದನ್ನು ಫ್ರೈ ಮಾಡಿಕೊಂಡೆ. ಆ್ಯಕ್ಚುಲಿ ಫ್ರೈ ಏನಕ್ಕೆ ಮಾಡಬೇಕು ಅಂತ ಅಂದರೆ ಅದು ತಿನ್ನೋದಕ್ಕೆ ತುಂಬ ಸಾಫ್ಟಾಗಿ ಸಿಗುತ್ತೆ. ರಬ್ಬರ್ ಅಂದರೆ ಚ್ಯೂಯಿಂಗ್ ಟೈಪಲ್ಲಿ ಬರುತ್ತೆ. ಎಲ್ಲ ಕಲಸೋಗಲ್ಲ. ನೀವು ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಅದು ಕಲಸೋಗ್ಬಿಡತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಕೊಂಡು ಫ್ರೈ ಮಾಡಿದ್ರೆ ಅದು ಚ್ಯೂಯಿಂಗ್ ಥರ ಬರುತ್ತೆ. ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ನಿಮಗೆ ಸಪ್ರೇಟಾಗಿ ಮಕ್ಕಳೇನಾದರೂ ಕೇಳಿದ್ರೆ ಸಪ್ರೇಟ್ ಕ್ಯೂಬ್ಸ್ ಹಾಕಿ ಕೊಡ್ಬೋದು. ಅದನ್ನು ತೆಗೆದು ತುಂಬ ಚೆನ್ನಾಗಿರುತ್ತೆ. ಅದು ನಾನು ಪನ್ನೀರ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡ ನಂತರ ನಾನು ಏನು ಮಸಾಲೆಗೆ ರುಬ್ಬಕ್ಕೆ ಅಂತ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದು ಎಲ್ಲ ತಣ್ಣಗಾಗಿತ್ತು. ವಿತೌಟ್ ವಾಟರ್ ಹಾಕಿ ಫಸ್ಟ್ ಮಿಕ್ಸಿ ಮಾಡಿಕೊಂಡೆ. ಮಿಕ್ಸಿ ಮಾಡಿದ್ಮೇಲೆ ಅದಕ್ಕೆ 1 ಸ್ಪೂನ್ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್, ಧನಿಯಾ ಪೌಡರು ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಾ ಪೌಡರು ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ. ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನೀವು ಕೇಳ್ಬೋದು ಯಾಕೆ ಇದಕ್ಕೆ ಹಾಕಿ ರುಬ್ಬಿದ್ದೀರಾ ಅಂತ. ಬಟ್ ಆದರೆ ಮಸಾಲೆಗೆ ಹೊಂದ್ಕೊಂಡಷ್ಟು ನಾವು ಒಗ್ಗರಣೆಲಿ ಹೊಂದ್ಕೊಳ್ಳಲ್ಲ. ಹಂಗಾಗಿ ಮಸಾಲೆಯಲ್ಲಿ ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹಾಕಿದ್ದೀನಿ. ಮತ್ತು 1 ಸ್ಪೂನ್ ಬಟರ್ ಹಾಕಿದೆ. ಬಟರ್ಗೆ ಸ್ಪೈಸಸ್ ಯೂಸ್ ಮಾಡಿದ್ದೀನಿ, ಯಾಕಂದರೆ ಇದನ್ನು ರುಬ್ಬಿದ್ರೆ ಚೆನ್ನಾಗಿರಲ್ಲ. ಚಕ್ಕೆ, ಲವಂಗ ಮತ್ತು ನಾನು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಸಾಸಿವೆ, ಜೀರಿಗೆ ಆಪ್ಷನಲ್. ನಮ್ಮ ಮನೇಲಿ ತಿಂತಾರೆ ಯೂಶ್ವಲಿ, ನಾನು ಹಂಗಾಗಿ ಹಾಕೋತಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ, ಫೈನ್, ನಡೆಯುತ್ತೆ. ಅದಾದ ನಂತರ ನಾನು ಮೇಯ್ನ್ ತೊಗೊಂಡಿದ್ದು ಶಾಹಿ ಪನ್ನೀರ್. ಇದು ಮಸಾಲ, ಇದು ಮ್ಯಾಗಿ ಅವರ ಮಸಾಲ, ಮ್ಯಾಗಿ ಕಂಪ್ನಿ ಅವ್ರದ್ದು. ಇವ್ರಲ್ಲಿ ಸಿಗುತ್ತೆ. ಈ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ, ತೊಗೊಳ್ಳಿ, ನಾನು ರೆಫರ್ ಮಾಡ್ತೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ಯಾಕಂದರೆ ರುಬ್ಬೋದಕ್ಕೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಾಗ ಇದಕ್ಕೆ ಸ್ವಲ್ಪ ಹಾಕ್ಬೇಕು. ಆ್ಯಕ್ಚುಲಿ ಇದು ಗರಂ ಮಸಾಲ ಹಾಕಿದ್ರೇ ಇದರಲ್ಲಿ ಟೇಸ್ಟು. ಹಾಗಾಗಿ ಹಾಕ್ಕೊಂಡು ಒಂದು 2 ಕುದಿಸ್ಕೊಂಡು ಸ್ವಲ್ಪ ಆಮೇಲೆ ನೀರು ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸಾಲ್ಟು 2 ಹಾಕ್ಕೊಂಡು ಒಂದು ಕುದಿಯೋಕ್ಕೆ ಬಿಟ್ಟೆ. ಒಂದು ಕುದ್ಮೇಲೆ 1 ಸ್ಪೂನ್ ಬಟರ್ ಹಾಕಿದ್ದೀನಿ. ಯಾಕಂದರೆ ಅದು ಟೇಸ್ಟ್ ಕೊಡಬೇಕು ಅಂತಂದರೆ, ಬಟರ್ದು ಟೇಸ್ಟ್ ಬರಬೇಕು ಅಂದರೆ ನೀವು ಮೇಲೆ ಹಾಕ್ಕೋಬೇಕು ಬಟರು.
ಅದ ನಂತರ ಪನ್ನೀರ್ ನಾನೇನು ಮ್ಯಾರಿನೇಟ್ ಮಾಡಿದ್ದೆ ಅದನ್ನು ಹಾಕಿ ಒಂದೆರಡು 2 ಮಿನಿಟ್ಸು ಅದನ್ನು ಕುದಿಯಕ್ಕೆ ಬಿಟ್ಟೆ. ಪನ್ನೀರಕ್ಕೆ ಉಪ್ಪು ಖಾರ ಎಲ್ಲ ಇಳ್ಕೊಳ್ಳಿ ಅದ್ರದ್ದು ಮಸಾಲೆದು ಅಂತ. ನನ್ನ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದರೂ ಇತ್ತು ಅಂದರೆ ವಾಯ್ಸ್ ಸರಿಯಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಅದ್ರ ಜೊತೆಗೆ ಲಾಸ್ಟ್‌ಗೆ ಫೈನಲ್ ಟಚಪ್ ಬರೋದೇ ನೀವು ಸೋಂಪು, ಕಸೂರಿ ಮೇಥಿ ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್. ನಿಮ್ಗೆ ರೆಸ್ಟೋರೆಂಟ್ ಸ್ಟೈಲ್ ಬೇಕಂದ್ರೆ ನೀವು ಕಂಪಲ್ಸರಿ ಇದು ಎರಡನ್ನೂ ಹಾಕಲೇಬೇಕು. ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ನೀವು ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಫರ್ದರ್ ಆಪ್ಷನಲ್. ನಮ್ಮ ಮನೇಲಿ ತಿಂತಾರೆ ಅಂತ ನಾನು ಹಾಕ್ತೀನಿ. ಅದು ತುಂಬ ಒಳ್ಳೆಯದು ಅಂತ. ಒಂದು ಅರ್ಧ ಲಿಂಬೆ ಹಣ್ಣು. ಇದಿಷ್ಟು ಆದಮೇಲೆ ಒಂದು ಕುದೀಲಿ. ಕುದ್ಮೇಲೆ ಅದನ್ನು ಆಫ್ ಮಾಡಿ. ಯಾಕಂದರೆ ಫ್ರೆಶ್ ಕ್ರೀಮ್‌ನ ನೀವು ಟಚಪ್‌ಗೆ ಅಂತ ಕೊಡೋದು ಅಷ್ಟೇ ಅಲ್ಲ, ಅದು ಫ್ಲೇವರ್ ಕೂಡ ಬರಬೇಕು. ಮತ್ತು ಯಾವತ್ತೂ ಒಲೆ ಉರಿತಾ ನೀವು ಏನಾದರೂ ಫ್ರೆಶ್ ಕ್ರೀಮ್ ಹಾಕಿದ್ರೆ ನಿಜವಾಗ್ಲೂ ಆ ಓಲ್ಡ್ ನೀವು ಮಾಡಿರೋ ರೆಸಿಪಿನೇ ಹಾಳಾಗ್ಬಿಡತ್ತೆ. ಇವೆಲ್ಲ ಆದಮೇಲೆ ಫೈನಲ್ ಆಗಿ ಒಂದು ಸ್ವಲ್ಪ ಬಟರ್ ಹಾಕಿ ಮುಚ್ಚಿಡಿ. ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳುತ್ತೆ. ಈ ಥರ ಇದೆ ನೋಡಿ. ಟೇಸ್ಟ್ ಮಾಡಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರತ್ತೆ. ನಾವಂತೂ ಟ್ರೈ ಮಾಡಿದ್ವಿ. ಚಪಾತಿ, ದೋಸೆ ಮತ್ತು ನಿಮಗೆ ರೋಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ಎಲ್ಲ ಮಾಡಿದಾಗ ಕೊಡಿ. ಮತ್ತು ಇದು ಹೆವಿ ರಿಚ್ ಪ್ರೋಟೀನ್ ಕೂಡ ಹೌದಲ್ವಾ ಪನ್ನೀರು. ತುಂಬ ಒಳ್ಳೆಯದಿರುತ್ತೆ. ವೆಜಿಟೇರಿಯನ್ಸ್ಗಂತೂ ಗೊತ್ತಿರುತ್ತೆ ಇದೆಲ್ಲ. ನಾನ್ ವೆಜಿಟೇರಿಯನ್ಸ್ಗಾದ್ರೆ ನಿಮಗೆ ಪ್ರೋಟೀನ್ಸ್‌ಗೆ ತುಂಬ ಇರುತ್ತೆ. ಆ್ಯಸ್ ಅ ವೆಜಿಟೇರಿಯನ್ ನಮಗೆಲ್ಲ ಇದು ತುಂಬ ಒಳ್ಳೆಯದು. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಏನಾದರೂ ಬೇರೆ ಬೇರೆ ರೆಸಿಪೀಸ್ ಬೇಕು ಅಂದರೆ ಖಂಡಿತ ಡಿ ಎಮ್ ಮಾಡಿ, ನಾನು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.